ಪೂಜೆ ಮಾಡಿದ್ದಾಯಿತು, ಬೇವು ಬೆಲ್ಲ ತಿಂದಿದ್ದು ಆಯಿತು. ಇವಾಗ ಊಟ ಮಾಡೋಣ. ಯಾರು ನಾಚಿಕೋಬೇಡಿ, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಸರಿನಾ? ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡು. ಆಮೇಲೆ ಹಾಲು ಹಾಕ್ಕೊಂಡು ಸಹ ಕಲಿಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಅದೂ. ತಿನ್ರಿ ಯಾರು ನಾಚಿಕೋಬೇಡ್ರಿ, ಹೊಟ್ಟೆ ತುಂಬ ತಿನ್ರಿ. ಹೆಸರುಬೇಳೆ ಕೋಸಂಬರಿ, ಆಮೇಲೆ ಇದು ಚಿತ್ರಾನ್ನ, ಒಬ್ಬಟ್ಟಿನ ಸಾರು, ಅನ್ನ, ಹಪ್ಪಳ, ಸಂಡಿಗೆ, ಪಲ್ಯ ಎಲ್ಲ ಮಾಡಿದ್ದೀವಿ ನೋಡಿ. ನಾನು ಗೀತಮ್ಮ. ಯಾರು ನಾಚಿಕೋಬೇಡಿ, ಎಲ್ಲರೂ ತಿನ್ರಿ, ಹೊಟ್ಟೆ ತುಂಬ ತಿನ್ನಿ. ಎಲ್ಲ ಇಲ್ಲೇ ಇಟ್ಟಿದ್ದೀವಿ ನೋಡಿ. ಒಬ್ಬಟ್ಟು, ಚಿತ್ರಾನ್ನ, ಹಪ್ಪಳ, ಸಂಡಿಗೆ ಎಲ್ಲ ಇಲ್ಲೇ ಇಟ್ಟಿದ್ದೀವಿ ನೋಡಿ. ಯಾರು ನಾಚಿಕೋಬೇಡಿ. ಯಾರಿಗೆ ಏನೇನೆಲ್ಲ ಬೇಕು ಹಾಕ್ಕೊಂಡು ತಿಂತಾ ಇರ್ರಿ. ಈ ಥರ ಎಲ್ಲರೂ ಕುತ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡು. ಒಬ್ಬೊಬ್ಬರೇ ತಿಂತಾ ಇದ್ರೆ ಅದು ಚೆನ್ನಾಗಿರೋದಿಲ್ಲ, ತಿನ್ನೋಕ್ಕೆ ಮನಸ್ಸು ಬರೋದಿಲ್ಲ. ಎಲ್ಲರೂ ತಿಂದರೆ ಊಟ ಚೆನ್ನಾಗಿ ಹಸುವಾಗುತ್ತೆ, ಚೆನ್ನಾಗಿ ತಿನ್ನಬೇಕು ಅನಿಸುತ್ತೆ ನೋಡು. ಎಲ್ಲರೂ ಈ ಥರ ಜೊತೆಯಲ್ಲಿದ್ದಾಗ. ಹೌದು ಅಜ್ಜಿ, ಎಲ್ಲರೂ ಹಿಂಗೆ ತಿಂದ್ರೇ ನೋಡು ಚೆನ್ನಾಗಿರೋದು. ಅವ್ರು ನೋಡ್ಕೊಂಡು ಇವ್ರು ನೋಡ್ಕೊಂಡು ಅವರು, ಇನ್ನೊಂದು ತುತ್ತು ಜಾಸ್ತಿನೇ ತಿಂತೀವಿ ಅಲ್ವಾ? ಒಬ್ಬೊಬ್ಬರೇ ತಿನ್ನೋಕ್ಕೋದ್ರೆ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ನೋಡು, ಅಲ್ವಾ? ಹೌದೌದು, ಒಬ್ಬೊಬ್ಬರೇ ತಿನ್ನೋಕ್ಕೆ ಇಷ್ಟನೇ ಆಗೋದಿಲ್ಲ ನೋಡು. ಈ ಥರ ಜನ ಎಲ್ಲ ಸೇರಿ ಕುತ್ಕೊಂಡು ನೀಟಾಗಿ ತೃಪ್ತಿಯಾಗಿ ಸಂತೋಷವಾಗಿ ತಿಂದರೆ ಚೆನ್ನಾಗಿರುತ್ತೆ ನೋಡು. ಇನ್ನೂ ಒಂದು ತುತ್ತು ಜಾಸ್ತಿನೇ ತಿಂತೀವಿ ನೋಡು. ಅವ್ರು ತಿನ್ನೋದು ಇವ್ರು ತಿನ್ನೋದು ನೋಡಿಕೊಂಡು ನಾವು ತಿಂತೀವಿ ನೋಡು, ಅಲ್ವಾ? ಗೀತಾ, ಒಬ್ಬಟ್ಟಿನ ಸಾರು ತುಂಬ ಚೆನ್ನಾಗೈತೆ ನೋಡು ಗೀತಾ. ಎಲ್ಲ ಚೆನ್ನಾಗೈತೆ, ಕೋಸಂಬರಿನೂ ಚೆನ್ನಾಗೈತೆ, ಚಿತ್ರಾನ್ನ ಚೆನ್ನಾಗೈತೆ, ಒಬ್ಬಟ್ಟು ಸಹ ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ ನೋಡು. ಹೌದೌದು, ಎಲ್ಲ ಚೆನ್ನಾಗೈತೆ, ಟೇಸ್ಟಾಗೂ ಐತೆ, ಚೆನ್ನಾಗೈತೆ. ನಾನಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ತಿಂತೀನಿ ಇವತ್ತು. ತಿನ್ನಿ, ಹೊಟ್ಟೆ ತುಂಬ ತಿನ್ನಿರಿ. ಇನ್ನೂ ಜಾಸ್ತಿನೇ ಮಾಡಿದ್ದೀವಿ ನೋಡಿ. ಒಬ್ಬಟ್ಟು ಇನ್ನೂ ಎಷ್ಟೊಂದು ಮಾಡಿದ್ದೀವಿ, ಚಿತ್ರಾನ್ನನೂ ಐತೆ, ಎಲ್ಲ ಐತೆ. ಹಾಕೊಂಡು ತಿನ್ನಿರಿ. ನಿಮಗೆ ಏನು ಬೇಕು ಅದು ಎಲ್ಲ ಅಲ್ಲೇ ಇಟ್ಟಿದ್ದೀವಿ ನೋಡಿ. ಹಾಕೊಂಡು ತಿನ್ನಿರಿ. ಬೇವು ಬೆಲ್ಲ ಎಲ್ಲ ಸಮನಾಗಿ ತಿಂದ್ರಾ, ಇಲ್ಲ ಬೆಲ್ಲ ಮಾತ್ರ ತಿಂದ್ರಾ? ಬೇವನ್ನು ತಿನ್ನಬೇಕು ಕಣ್ರಮ್ಮ. ಬೇವಿನ ಹೂವು ಸಹ ತಿನ್ನಬೇಕು ನೋಡು, ಎರಡೂ ಒಟ್ಟಿಗೆ ತಿನ್ನಬೇಕು ನೋಡು. ನಾನಂತೂ ಬೇವುಗಿನ್ನ ಬೆಲ್ಲನೇ ಜಾಸ್ತಿ ತಿಂದೆ ನೋಡಜ್ಜಿ. ನನ್ನ ಜೀವನದಲ್ಲಿ ಸಿಹಿನೇ ಜಾಸ್ತಿ ಇರಲಿ ಅಂತ ತಿಂದಿದ್ದೀನಿ. ನೋಡಬೇಕು ಈ ವರ್ಷ ಯಾವ ಥರ ಇರುತ್ತೋ ನನ್ನ ಲೈಫು, ನನ್ನ ಜೀವನ ಅಂತ. ನಾನು ಬೇವು ಬೆಲ್ಲ ಎರಡು ಸಮನಾಗೆ ತಿಂದಿದ್ದೀನಿ. ನಂದು ನೋಡಬೇಕು ಈ ವರ್ಷ ಯಾವ ಥರನೋ ಅಂತ. ನಾನು ಸಹ ಬೆಲ್ಲ ಸ್ವಲ್ಪ ಜಾಸ್ತಿನೇ ತಿಂದಿದ್ದೀನಿ ಬೇವಿನ ಹೂವಿಗಿನ್ನ. ಈ ಸಲ ಚೆನ್ನಾಗಿರಲಿ, ನನ್ನ ಲೈಫು ಸಿಹಿಯಾಗಿರಲಿ ಅಂತ. ನೋಡಬೇಕು ಈ ವರ್ಷ ನನಗೆ ಯಾವ ಥರ ಬರುತ್ತೋ ಅಂತ. ನಾನು ಸಹ ಬೇವು ಬೆಲ್ಲ ಎರಡು ಸಮನಾಗೆ ತಿಂದಿದ್ದೀನಿ. ಬೇವು ಬೆಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಕಣಮ್ಮ. ಇವಾಗ ತುಂಬ ಒಳ್ಳೆಯದು ನೋಡು. ಇವಾಗ ಬೇಸಿಗೆ ಕಾಲದಲ್ಲಿ ತಿನ್ನಬೇಕು ನೋಡು. ಹಾಕ್ಕೊಳ್ಳಿ, ನಿಮ್ಗೇನು ಬೇಕು ಅದನ್ನು ಹಾಕ್ಕೊಂಡು ತಿನ್ನಿರಿ. ಎಲ್ಲ ಚೆನ್ನಾಗೈತೆ ನೋಡಿ, ಹಾಕ್ಕೊಳ್ಳಿ. ನಾವಂತೂ ಚಿಕ್ಕವರಿದ್ದಾಗ ಯುಗಾದಿ ಹಬ್ಬ ಬಂತು ಅಂದರೆ ಸಾಕು, ಎಷ್ಟು ಖುಷಿಯಾಗಿರ್ತಿದ್ವಿ ಗೊತ್ತಾ. ಹೊಸ ಬಟ್ಟೆಗಳು ನಮಗೆ ಯುಗಾದಿ ಹಬ್ಬಕ್ಕೂ ಮತ್ತು ದಸರಾ ಹಬ್ಬಕ್ಕೂ ಮಾತ್ರನೇ ತರ್ತಾ ಇದ್ದಿದ್ದು. ಅವಾಗ ತಂದು ಹಾಕ್ಕೊಂಡು ಹೊಸ ಬಟ್ಟೆಗಳು ಎಷ್ಟು ಖುಷಿ ಪಡ್ತಿದ್ವೋ, ಎಷ್ಟು ಚೆನ್ನಾಗಿತ್ತು ಆವಾಗಿನ ಲೈಫ್. ಒಂಥರ ಚೆನ್ನಾಗಿತ್ತು, ಸಂತೋಷವಾಗಿ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಉಯ್ಯಾಲೆ ಹಾಕ್ಕೊಂಡು ಬೇವಿನ ಮರಕ್ಕೆ ಉಯ್ಯಾಲೆ ಹಾಕ್ಕೊಂಡು ತೂಗ್ತಿದ್ವಿ ನೋಡು. ಯಾವಾಗ್ಲೂ ಅದು ಬಿಚ್ತಾನೇ ಇರಲಿಲ್ಲ ಹಗ್ಗ. ಒಂದು 3-4 ದಿನ ಆದ್ರೂ ಉಯ್ಯಾಲೆ ತೂಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿರ್ತಿದ್ವು. ಹೌದೌದು ಕಣಕ್ಕ, ನಾವು ಅಷ್ಟೇ ನೋಡು. ಯುಗಾದಿ ಹಬ್ಬ ಬಂತು ಅಂದರೆ ದೊಡ್ಡ ಹಬ್ಬ ಅಲ್ವಾ ನಮಗೆ, ತುಂಬ ಚೆನ್ನಾಗಿರ್ತಿತ್ತು ಅಲ್ವಾ? ಉಯ್ಯಾಲೆ ಹಾಕ್ಕೊಂಡು ತೂಕೊಂಡು ಬೇವಿನ ಮರಕ್ಕೆ ಉಯ್ಯಾಲೆ ಹಾಕ್ಕೊಂಡು ಎಷ್ಟು ದಿನ ಆದ್ರೂ ಬಿಚ್ತಾನೇ ಇರಲಿಲ್ಲ ನಾವು ಸಹ. ಆವಾಗ ದೊಡ್ಡವರು ನಮ್ಮ ಅಮ್ಮವರೆಲ್ಲ ಅಡುಗೆ ಮಾಡ್ತಿದ್ರು, ನಾವೆಲ್ಲ ತಿನ್ಕೊಂಡು ಆಟ ಆಡ್ತಿದ್ವಿ ನೋಡು. ಇವಾಗ ನಾವೇ ಮಾಡಬೇಕು, ನಾವೇ ತಿನ್ನಬೇಕು ಅಲ್ವಾ? ಹೌದು ಕಣ್ರಮ್ಮ, ಚಿಕ್ಕವರಿದ್ದಾಗ ಒಂಥರ ಚೆನ್ನಾಗಿರುತ್ತೆ ಜೀವನ ಅಲ್ವಾ? ದೊಡ್ಡವರಾದ್ಮೇಲೆ ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ ನೋಡು. ಮದುವೆ ಆದಮೇಲಂತೂ ತುಂಬ ಜವಾಬ್ದಾರಿಗಳು ಬರ್ತವೆ ನೋಡಮ್ಮ. ಮದುವೆ, ಗಂಡ ಹೆಂಡತಿ ಅಂತ ಅದು ಇದು, ಇನ್ನೂ ಬಾಡಿಗೆ ಮನೆಗೆ ಬಂದರೆ ಇನ್ನೂ ಬಾಡಿಗೆ ಕಟ್ಟಬೇಕು, ಅದು ಇದು ಅಂತ ತುಂಬ ಜವಾಬ್ದಾರಿಗಳು ನೋಡಮ್ಮ ಮದುವೆ ಆದಮೇಲಂತೂ. ಆವಾಗ ಮದುವೆಗಿನ್ನ ಮುಂಚೆ ಆದರೆ ಏನೂ ಅಷ್ಟೊಂದು ಚಿಂತೆ ಇರೋದಿಲ್ಲ ನೋಡು. ಅಪ್ಪ ಅಮ್ಮ ಇರ್ತಾರೆ, ನೋಡ್ಕೋತಾರೆ ಅಂತ ಅಷ್ಟೊಂದು ಚಿಂತೆ ಇರೋದಿಲ್ಲ ನೋಡು. ಇವಾಗ ಮದುವೆ ಆದಮೇಲೆ ಅದು ಕಟ್ಟಬೇಕು, ಇದು ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ನೀರಿನ ಬಿಲ್ಲು, ಆಮೇಲೆ ಆ ಬಿಲ್ಲು, ಈ ಬಿಲ್ಲು, ಕರೆಂಟ್ ಬಿಲ್ಲು, ತುಂಬ ಜವಾಬ್ದಾರಿ ನೋಡಮ್ಮ. ಹೌದು ಅಜ್ಜಿ, ಮದುವೆ ಆದಮೇಲೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿನೇ ನೋಡು. ಅದು ಅಲ್ಲದೆ ಬಾಡಿಗೆ ಮನೆಗಳಲ್ಲಿ ಬಾಡಿಗೆ ಕಟ್ಟಬೇಕು, ನೀರಿನ ಬಿಲ್ ಕಟ್ಟಬೇಕು, ಇದು ಆಮೇಲೆ ಕರೆಂಟ್ ಬಿಲ್ ಕಟ್ಟಬೇಕು. ಸ್ವಲ್ಪ ಜಾಸ್ತಿನೇ ನೋಡು, ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ ಮದುವೆ ಆದಮೇಲೆ. ಏನೂ ಮಾಡೋದಕ್ಕಾಗೋದಿಲ್ಲ ನೋಡು. ನಾವು ಇಲ್ಲಿ ದುಡ್ಕೊಳಕ್ಕೆ ಬಂದಿರೋದು ಅಲ್ವಾ, ದುಡ್ಕೊಳ್ಳೇಬೇಕು ನೋಡು. ಊರಲ್ಲಾದರೆ ಬಾಡಿಗೆ ಇರೋದಿಲ್ಲ, ಏನೂ ಇರೋದಿಲ್ಲ, ಆರಾಮಾಗಿರುತ್ತೆ. ಇಲ್ಲೇ ಸ್ವಲ್ಪ ಬಾಡಿಗೆನೂ ಕಟ್ಕೋಬೇಕಲ್ವಾ, ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಅಷ್ಟೇ. ಇನ್ನೇನು ಮಾಡೋದು ಕಣಪ್ಪ, ಊರುಗಳ ಕಡೆ ಮಳೆ ಇಲ್ಲ, ಸರಿಯಾಗಿ ಬೆಳೆ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಈ ಕಡೆ ಬರ್ತಾ ಇದ್ದಾರೆ ನೋಡು, ಬೆಂಗಳೂರು ಕಡೆ ದುಡ್ಕೊಳ್ಳೋಕ್ಕೆ ಅಂತ. ಇಲ್ಲೂ ಸಹ ನೋಡ್ಕೊಂಡು ಖರ್ಚು ಮಾಡಿದ್ರೆ ದುಡ್ಡು ಚೆನ್ನಾಗೇ ಉಳಿಸ್ಬೋದು ಕಣಪ್ಪ. ಚೀಟಿಗಳು ಕಟ್ಕೊಂಡು ನೋಡಿಕೊಂಡು ಚೆನ್ನಾಗಿರೋ ಹತ್ರ ಚೀಟಿಗಳನ್ನ ಕಟ್ಕೊಂಡು ಉಳಿಸ್ಕೋಬೋದು.
ಎಲ್ಲನೂ ನೀಟಾಗಿ ಖರ್ಚು ಮಾಡ್ಕೊಳ್ಳೋದನ್ನ ಕಲ್ತ್ರೆ ಆರಾಮಾಗಿ ಇಲ್ಲೂ ಉಳಿಸ್ಕೋಬೋದು ದುಡ್ಡು. ಯದ್ವಾ ತದ್ವಾ ಖರ್ಚು ಮಾಡ್ದಂಗೆ ನೋಡ್ಕೊಂಡು ಖರ್ಚು ಮಾಡಿಕೊಂಡು ಉಳಿಸ್ಕೋಬೇಕು ಕಣಪ್ಪ. ನಾವು ಬಂದಿರೋದು ಉಳಿಸ್ಕೊಳ್ಳೋಕ್ಕೆ ಅಲ್ವಾ ಬೆಂಗಳೂರಿಗೆ ಬಂದಿರೋದು, ಉಳಿಸ್ಕೋಬೇಕು ನೋಡು ದುಡ್ಡು. ಹೌದು ಅಜ್ಜಿ, ನೀವು ಹೇಳೋದು ಸರಿನೇ ನೋಡು. ನೋಡ್ಕೊಂಡು ಖರ್ಚು ಮಾಡಿಕೊಂಡು ನಾವು ಉಳಿಸ್ಕೋಬೇಕು. ಇನ್ನು ಮೇಲಿಂದ ಸ್ವಲ್ಪನೇ ಉಳಿಸ್ಕೋಬೇಕು ಕಣಜ್ಜಿ. ಹೌದು ಅಜ್ಜಿ, ನಾವು ಸ್ವಲ್ಪನೇ ಎತ್ತಿಟ್ಕೋಬೇಕು ನೋಡು. ಆವಾಗಲೇ ನೋಡು ಪ್ರಯೋಜನ ಆಗೋದು. ನಾವು ಬೆಂಗಳೂರಿಗೆ ಬಂದ್ರೂ ಸಾರ್ಥಕತೆ ಇರುತ್ತೆ, ಪ್ರಯೋಜನ ಇರುತ್ತೆ. ಇಲ್ಲ ಅಂದರೆ ಏನು ಸಾರ್ಥಕತೆ ಇರುತ್ತೆ, ಏನು ಪ್ರಯೋಜನ ಇರುತ್ತೆ? ಇಲ್ಲಿಗೆ ಬಂದ್ರೂ ದುಡ್ಕೊಳ್ಳೋದಕ್ಕೆ ಅಲ್ವಾ ನಾವು ಬಂದಿರೋದು. ನಾವು ಸ್ವಲ್ಪನೇ ಎತ್ತಿಟ್ಕೋಬೇಕು ಕಣಜ್ಜಿ. ಇಲ್ಲ ಅಂದರೆ ಯಾರೂ ಕೊಡೋದಿಲ್ಲ ನೋಡು, 1 ರೂಪಾಯಿ ಕೊಡೋದಿಲ್ಲ ಯಾರೂ ಬೇಕು ಅಂದಾಗ. ಇಸ್ಕೊಳ್ಳೋರು ಮಾತ್ರ ಇರ್ತಾರೆ, ಕೊಡೋರು ಒಬ್ಬರು ಇರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಎತ್ತಿಟ್ಕೋಬೇಕು ಸ್ವಲ್ಪನೇ. ಅಕ್ಕ ರಾಧಕ್ಕ, ಒಬ್ಬಟ್ಟಿನ ತಟ್ಟೆ ಕೊಡ್ಲಾ ಆ ಕಡೆ? ತಿನ್ರಿ, ಇನ್ನೂ ಎಷ್ಟೊಂದಿದ್ದಾವೆ ನೋಡು. ಅವೆಲ್ಲ ಸುಮ್ಮನೆ ಇದಾಗ್ತವೆ, ವೇಸ್ಟ್ ಆಗ್ತವೆ ನೋಡು. ತಿನ್ರಿ ಎಲ್ಲ ಹಾಕೊಂಡು ತಿನ್ರಿ. ಹಣ್ಣಂಗೆ ಹಾಕಕ್ಕ ಕೊಡ್ಲೇನು? ಸಾಕು ಗೀತಾ, 2 ಒಬ್ಬಟ್ಟು ತಿಂದೆ. ಇದು ಕೋಸಂಬರಿ, ಆಮೇಲೆ ಅನ್ನ ಸಾರು, ಪಲ್ಯ ಎಲ್ಲ ತಿನ್ನೋ ಅಷ್ಟೊತ್ತಿಗೆ ಹೊಟ್ಟೆ ತುಂಬ ಹೋಯ್ತು ನೋಡು. ನನಗೆ ಸಾಕು ರೀ. ನಿಮ್ಗೇನಾದರೂ ಕೊಡ್ಲಾ ಒಬ್ಬಟ್ಟು? ಬೇಡ ರಾಧಾ, ನನಗೂ ಸಾಕು ನೋಡು. ಹೊಟ್ಟೆ ತುಂಬ ಹೋಯ್ತು ನೋಡು. ಸಾಕಮ್ಮ ಸಾಕು, ಇವಾಗಲೇ ಜಾಸ್ತಿ ಆಯಿತು ನೋಡು. ಸಾಕು, ಎಲ್ಲ ಚೆನ್ನಾಗಿದ್ದಾವೆ ಆದ್ರೂ ಸಾಕು ನೋಡು, ಇಷ್ಟು ಸಾಕು. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.